ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿಗೆ. ಇವತ್ತು ನಾವೆಲ್ಲಿ ಬಂದಿವಿ ಅಂದ್ರೆ ಜಕ್ಲಿ ರೋಡ್ ರೋಣ. ಯಾಕಂದ್ರೆ ಇವತ್ತೊಂದು ಸ್ಪೆಷಲ್ ಗಾಡಿ ಅಂತಲ್ಲ, ಮತ್ತೊಂದು ಬೈಕ್ ರಿವ್ಯೂ ಮಾಡಕಂತ ಬಂದಿವಿ. ಮೀಟರ್ ಬೇಕು, ಮೀಟರ್ ರಿವ್ಯೂ ಅಂದ್ರೆ ನಾವೇನು ಅಷ್ಟು ಪ್ರೊಫೆಷ್ನಲ್ ರಿವ್ಯೂ ಮಾಡಕ್ ಅಷ್ಟನ್ನ ಇದು ಗೊತ್ತಿಲ್ಲ ನಮಗೆ. ಸುಮ್ಮನೆ ಹಂಗ ನಮ್ಮ ಫ್ರೆಂಡಿನ ಬೈಕ್ ಇತ್ತು ಒಂದು, ಎಲ್ಲರಿಗೂ ಗೊತ್ತೈತಿ ಆಲ್ಮೋಸ್ಟ್. ಅದನ್ನ ರಿವ್ಯೂ ಮಾಡ್ಬೇಕಂತ ಬಂದೀವಿ. ನೋಡೋಣ ಬರ್ರಿ. ಇದೆ ನೋಡ್ರಿ, ಹೀರೋ ಎಕ್ಸ್ಪಲ್ಸ್ 2V. ಈ ಗಾಡಿ ಏನಂದ್ರೆ 2021 ಮಾಡಲ್ ಇದೆ. ಈ ಗಾಡಿ ಅವಾಗ ಎಷ್ಟು ಬಿದ್ದಿತ್ತು ಅಂದ್ರೆ 97,000 ಎಕ್ಸ್ ಶೋರೂಮ್. ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಹಿಡ್ಕೋರಿ ಎಲ್ಲ ಆನ್ ರೋಡ್ ಬರ್ಬೇಕಂದ್ರೆ. ಇದು ಫ್ರಂಟ್ ABS ಬರ್ತೈತಿ, ಸಿಂಗಲ್ ಚಾನೆಲ್ ABS. ಮತ್ತೆ ಸಸ್ಪೆನ್ಷನ್ ಏನಂದ್ರೆ ಇವು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಡಬಲ್ DU ಬುಷ್. ಬ್ಯಾಕ್ ಮೋನೋಶಾಕ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಬರ್ತೈತಿ. ನೆಕ್ಸ್ಟ್ ಏನು ಹೇಳ್ಬೇಕಂದ್ರೆ ಇದು ಸೀಟ್ ಹೈಟ್ ಎಷ್ಟೈತಂದ್ರೆ 823 mm ಐತಿ. ಗ್ರೌಂಡ್ ಕ್ಲಿಯರೆನ್ಸ್ 220 mm ಐತಿ. ಇದಕ್ಕೂ ಡಿಜಿಟಲ್ ಮೀಟರ್ ಬರ್ತೈತಿ. ಆ್ಯಂಡ್ ಇದು ಸೆನ್ಸರ್ಸ್ ಸ್ಟ್ಯಾಂಡಿಂದ ನ್ಯೂಟ್ರಲ್, ABS ಇನ್ ಸೆನ್ಸರ್, ಇದು ಚೆಕ್ ಇಂಜಿನ್ ಸೆನ್ಸರ್. ಇದು ಏನಂದ್ರೆ ಗಾಡಿ ಇಗ್ನಿಷನ್ ಆನ್ ಮಾಡಿದ್ರೆ ಇಷ್ಟೇ ಇರ್ತೈತಿ, ಗಾಡಿ ಆನ್ ಮಾಡಿದ್ರೆ ಹೋಗುತ್ತೆ ನೋಡ್ರಿ. ಆಯ್ತು. ಅದು ಹೋಗ್ಲಿಲ್ಲ ಅಂದ್ರೆ ಗಾಡಿ ಒಳಗೆ ನಮ್ದೇನ ಫಾಲ್ಟ್ ಐತೆ ಅಂತ ಅರ್ಥ. ನೆಕ್ಸ್ಟ್ ಇದೇನಂದ್ರೆ ಇಲ್ಲಿ ಗೇರ್ ಇಂಡಿಕೇಶನ್. ನೆಕ್ಸ್ಟ್ ಇದು RPM ಇಂದು, ಇದು ಸ್ಪೀಡೋಮೀಟರ್. ಮತ್ತೇನು ಬರ್ತೈತಿ ಇಲ್ಲಿ ಟ್ರಿಪ್ ಅದಾವು. ಟ್ರಿಪ್ ಎಷ್ಟೈತಿ? ಟ್ರಿಪ್ 1, ಇದು ಟ್ರಿಪ್ 2. ಇದು ಬ್ಲೂಟೂತ್ ಕನೆಕ್ಟಿವಿಟಿ. ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ನ್ಯಾವಿಗೇಷನ್ ಬರ್ತೈತಿ. ಪೂರಾ ತೋರ್ಸಲ್ಲ, ಒಟ್ಟು ರೈಟಿಗೆ ಹೋಗ್ಬೇಕು, ಲೆಫ್ಟಿಗೆ ಹೋಗ್ಬೇಕು ಹಂಗಂತ ತೋರ್ಸೈತಿ. ನೆಕ್ಸ್ಟ್ ಇದು ಇಕೋ ಮೋಡ್ ಹಾಕಿದ್ರೆ ನಿಮಗೆ ಮೈಲೇಜ್ ಬರ್ತೈತಿ. ಹಂಗೆ ಕೆಳಗೆ ಬಂದ್ರೆ ನಮ್ಗೆ ಟ್ಯಾಂಕ್ ಐತಿ. ಟ್ಯಾಂಕ್ ಕೆಪಾಸಿಟಿ ಎಷ್ಟು ಅಂದ್ರೆ 13 ಲೀಟರ್. ಇದು FI ಇಂಜಿನ್ ರೀ. ಇಲ್ಲಿ ಸ್ಟಿಕ್ಕರ್ ಇತ್ತು, ಅಡಿಸಿ ಮಕ್ಕಳು ಕಿತ್ಕೊಂಡು ಹೋಗ್ಬಿಟ್ಟಾರ. FI ಅಂದ್ರೆ ಏನಂದ್ರೆ ಫ್ಯೂಲ್ ಇಂಜೆಕ್ಷನ್ ಅಂದ್ರೆ ಅದು ಕಾರ್ಬೋರೇಟರ್ ಬರಲ್ಲ, ಡೈರೆಕ್ಟ್ ಒಂದು ಪಂಪ್ ಇರ್ತೈತಿ. ಪಂಪ್ ಇಂದ ಡೈರೆಕ್ಟ್ ಪೆಟ್ರೋಲ್ ಇಂಜಿನ್ಗೆ ಹೋಗಿ ಆಮೇಲೆ ನಮ್ಗೆ ಪವರ್ ಸಿಗ್ತೈತಿ. ಹೊಳ್ಳಿ ಇಂಜಿನ್ ಎಷ್ಟೈತಂದ್ರೆ 199 cc ಐತಿ. ಗಾಡಿ ನಾವು ಅಚಾನಕ್ಕಾಗಿ ಜಾಸ್ತಿ ಹೊಡೆದ ಹೀಟ್ ಆತಂದ್ರೆ ಇಲ್ಲೊಂದು ಸಣ್ಣದೊಂದು ಕೂಲರ್ ಐತಿ. ಇಲ್ಲೇ ತೋಡ್ರಿ, ಇದ ಕೂಲರ್. ಗಾಡಿ ಏನಾರ ಹೀಟ್ ಆಯ್ತಂದ್ರೆ ಈ ಕೂಲರ್ ನಮ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ಇದ್ರದ್ದು ಮ್ಯಾಕ್ಸಿಮಮ್ ಟಾರ್ಕ್ ಗೈಸ್ ಏನಂದ್ರೆ 16.4 ಐತಿ. ನೆಕ್ಸ್ಟ್ ಇದು ಪವರ್ ಎಷ್ಟು ಪ್ರೊಡ್ಯೂಸ್ ಮಾಡ್ತಂದ್ರೆ 17.8 BHP ಹಾರ್ಸ್ ಪವರ್ ಜನರೇಟ್ ಮಾಡ್ತೈತಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಆ್ಯಂಡ್ ಇದ್ರ ಮೈಲೇಜ್ ವಿಷಯಕ್ಕೆ ಬಂದ್ರೆ 40 ಕಿಲೋಮೀಟರ್ ಅವರೇಜ್ ಕೊಡ್ತೈತಿ. ನೀವು ಹೆಂಗೆ ಹೊಡಿತೀರ ಅದ್ರ ಮ್ಯಾಗ ಡಿಪೆಂಡ್. ಹೈವೇ ಲಾಂಗ್ ರೈಡ್ ಹೊಂಟ್ರ ಮೈಲೇಜ್ ಚಲೋ ಬರ್ತೈತಿ. ಸಿಟಿ ಒಳಗೆ ಮಿನಿಮಮ್ ಎಷ್ಟು ಒಂದು 30-35 ಬರ್ತೈತಿ ಮೈಲೇಜ್, ಸಾಕಷ್ಟು ನಡಿ. ಫ್ರಂಟ್ 21 ಇಂಚ್ ವೀಲ್ ಬರುತ್ತೆ, ನಮಗೆ 18 ಇಂಚ್ ವೀಲ್ ಬರ್ತೈತಿ. ಆದ್ರೆ ಈ ಗಾಡಿ ಈಗ ಡಿಸ್ಕಂಟಿನ್ಯೂ ಆಗೈತಿ. ಇದ್ರ ಬದ್ಲಿ ಈಗ 4 ವ್ಯಾಲ್ಯೂ 1 ಬರ್ತೈತಿ. ಹೊಳ್ಳಿ ಪ್ರೋ ವರ್ಷನ್ ಬರ್ತೈತಿ. ಅದ್ರಾಗ ಮತ್ತೆ ಅದಕ್ಕಿಂತ ಮ್ಯಾಗಲ್ದೊಂದು ರ್ಯಾಲಿ ಎಡಿಷನ್ ಅಂತೇಳಿ ಇನ್ನೊಂದು ಬರ್ತೈತಿ. ಅವು ನಿಮಗೆ ಸಿಗ್ತಾವು. ಈ ಪ್ರೈಸ್ ಬೇರೆ ಐತಿ, ಆ ಪ್ರೈಸ್ ಬೇರೆ ಐತಿ. ಒಂದ್ಸಲಿ ಚೆಕ್ ಮಾಡಿ ತಗೋರಿ. ಈ ಗಾಡಿಗೆ ನಾರ್ಮಲ್ ಆಯಿಲ್ ಬರ್ತೈತಿ, ಸಿಂಥೆಟಿಕ್ ಆಯಿಲ್ ಬರ್ತೈತಿ. ನಾರ್ಮಲ್ ಆಯಿಲ್ ಹಾಕ್ಸಿದ್ರ 3000 ಕಿಲೋಮೀಟರ್ ಹೋಗ್ಬೋದು. ಸಿಂಥೆಟಿಕ್ ಆಯಿಲ್ ಹಾಕ್ಸಿದ್ರ ಅಷ್ಟ 5,000 ಕಿಲೋಮೀಟರ್ ಹೋಗ್ಬೋದು. ನಾ ಪ್ರಿಫರ್ ಮಾಡೋದು ಏನಂದ್ರೆ ಸಿಂಥೆಟಿಕ್ ಆಯಿಲ್ ಹಾಕ್ಸಿದ್ರ ಬೆಟರ್. 5,000 ಕಿಲೋಮೀಟರ್ ಬರ್ತೈತಿ. ಒಳ್ಳೆ ಇಂಜಿನ್ ಎಫಿಷಿಯನ್ಸಿನೂ ನಮಗೆ ಚಲೋ ಬರ್ತೈತಿ. ಮೈಲೇಜ್ ಒಂದು ಲೆಕ್ಕ ಚಲೋ. ಈಗ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಅಫೋರ್ಡ್ ಮಾಡೋಕ್ಕಾಗಲ್ಲ ನೋಡ್ರಿ, ಅವ್ರಿಗೆ ಹೇಳಿ ಮಾಡಿಸಿದ ಗಾಡಿ. ಆಂಜನೇಯನ್ ಭಕ್ತರಾದ್ರಿ ಅಷ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಈ ತರ ನೇಚರ್, ಈ ತರ ಒಂದು ಬೈಕ್, ಎಲ್ಲ ಗ್ರೀನರಿ ಹಿಂಗತೆ ಒಂದು ಇದ ತರ ಒಂದು ರೈಡ್ನ್ಯಾಗ ಸ್ಲೋಮೋದಾಗ ಹೋಗ್ಬಿಟ್ರಿ ಹೆಂಗಿರುತ್ತೆ ಹೇಳ್ರಿ. ನೋಡುಂ ಬರ್ರಿ. ನೋಡಿದ ಈಗ ಆಫ್ ರೋಡ್ ಹೆಂಗ ಆಗತ್ತೆ ನೋಡ್ಬಿಡುಂ ಬರ್ರಿ. ಅದೊಂದು
ಆಫ್ ರೋಡ್ ಮಾಡಕ್ಕಂತೂ ಮಸ್ತ್ ಮನ್ಸಿದ್ ಗಾಡಿ. ಆಫ್ ರೋಡ್ ಗಾಡಿನೇ ಇದೆ, ಸಸ್ಪೆನ್ಷನ್ ಎಲ್ಲ ಹೆವಿ ಸ್ಮೂತ್ ಆಗಿ ಬರ್ತವೆ. ಚಲೋ ಐತಿ. ಹಂಗೆ ಹಿಮಾಲಯ ಯಾರು ಆಫ್ ರೋಡ್ ಮಾಡಕ್ಕಾಗಲ್ಲ, ಅವ್ರು ಎಕ್ಸ್ಪಲ್ಸ್ ಪ್ರೋ. ಈಗೆಲ್ಲ ಮತ್ತೆ ಇನ್ನೂ ಚಲೋ ಬಂದವು 4 ವ್ಯಾಲ್ಯೂ ಎಕ್ಸ್ಪಲ್ಸ್ ಪ್ರೋ ರೆಡ್ ಎಡಿಷನ್ ಭಾರಿ ಬಂದವು ಗಾಡಿ. ಗಾಡಿ ಹೆವಿ ಸ್ಮೂತ್ ಐತಿ, ತೆಗ್ ಐತಿ. ಎಬ್ಬಲಿ ನಾನು ಬರೀ ಇಂಥದೆಯ ಸಾಮಾನು ಹೋಗ್ತದೆ, ಏನು ಗೊತ್ತಾಗಲ್ಲ ಹೋಗಿದ್ದು. ಬ್ರೇಕು ಗ್ರೌಂಡ್ ಕ್ಲಿಯರೆನ್ಸ್ ಹೆವಿ ಐತಿ, ಟಚ್ ಆಗಲ್ಲ ಇಲ್ಲಿ. ಅಷ್ಟೇ. ನಮ್ ಸಾಗರ್ ಭೈ ಅವಲ್ಲ. Hi Sagar, what is sudden surprise? Yes, this is sudden surprise to me also. ಬೈಕ್ ವಿಡಿಯೋ ಮಾಡಕ್ ಹೋಗಿದ್ವಲ್ಲ, ಅಲ್ಲಿ ಕರ್ದಿದ್ವಿ, ಅಲ್ಲಿ ಬರ್ಲಿಲ್ಲ ನೋಡ್ರಿ. ಅಲ್ಲೇ ನಾವ್ ಇದ್ದಾಗ ಬರ್ಬೇಕಪ್ಪ, ನೀ ಇಲ್ಲಾರ್ದಾಗ ಬಂದಿಲ್ಲ. ನೀ ಜಾಗ ಬರ್ಬೇಕ್ರಿ, ನಾವು ಬಾಳ ಬಿಸಿ ಇರ್ತೀವಿ. ಅದಕ್ಕ ಅಲ್ಲ ನಾಷ್ಟ ಮಾಡೋಣ. ನೀ ಲಾಗ್ ಮಾಡಕ್ ಬರ್ತೀನಿ ಅಂತಿ, ಅದಕ್ಕೂ ಬರಲ್ಲ. ಹೆಂಗ್ ನೀ ಬರೀ ಹಚ್ಚಕ್ ಇಚ್ಚಕ ಮುಖ ತೋರಿಸು. ನೀನೇನ್ ಅಷ್ಟ್ ಇದು ಆಗಿಲ್ಲ, ನಿಂಗೆ ಯಾರು ಏನೂ ಮಾಡಿಲ್ಲ. ತೆಗಿ ಮುಖ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಎಲ್ಲಾರು ಕರೆ ಅಂತಾರ. ಏನಂತಾರ ಎಲ್ಲಾರು? ಕರೆ ಅಂತಾರ. ಕರಿಯ ಇದ್ರ ನಿಂದು ನ್ಯಾಚುರಲ್ ಕಲರ್ ಅದು. ತೆಗಿ. ನೀ ಕೂದ ಹುಟ್ಟು ನಗರ ಬರ್ತಿಲ್ಲಪ್ಪ ಮರ, ನೀಗ ಅಲ್ಲಿ ಮಠ ಕರ್ಸ್ಕಟ್ಟ ಮಸೆ ಮಾಡಿ ಹೋಗೋ ಮರ. ಇಲ್ಲ, ನಿಂಗ್ ನೆಕ್ಸ್ಟ್ ಮೊದ್ಲಾಕ ಹೇಳ್ತೀನಿ. ನಿಂಗ 2 ಸಲ ಹೇಳಕ್ ಫೋನ್ ಹಚ್ತೀನಿ, ಬಂದಿಲ್ಲ ನೀನು. ನಿಂಗೆ ಹೇಳಿದ್ದೆ ಅದಕ್ಕೆ ದೂರ 7-8 ಗಂಟೆ ಆಯ್ತು. ನೆಕ್ಸ್ಟ್ ಲಾಂಗ್ ನಾಗ ಸಿಗೋಣಂತ. ಬಾಯ್. ಬಾಯ್. ರಿವ್ಯೂ ಮಾಡ್ಕೊಂಡ್ ಬಂದೀವಿ. ಗಾಡಿ ಚಲೋ ಇತ್ತು. ನಿಮ್ ಯಾರಿಗೆ ಇಷ್ಟ ಆಗತ್ತ ಲೈಕ್ ಮಾಡ್ರಿ, ಇಷ್ಟ ಆಗ್ಲವ್ರು ಡಿಸ್ಲೈಕ್ ಮಾಡ್ರಿ. ಗಾಡಿಗೂ ಆತು, ನನಗೂ ಆತು. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್.